ಸೊ ಗಾಯ್ಸ್ ಎಲ್ರಿಗೂ ನಮಸ್ಕಾರ. ಇವತ್ತು ಡೇ 34 ಆಫ್ 100 ಡೇಸ್ ಚಾಲೆಂಜ್. ಪಾರ್ಕ್ ಹತ್ರ ಬಂದಾಯಿತು. ಟೈಮ್ ಬಂದು 5:47. ಬೇಗನೆ ಇದ್ದೆ, ಬಟ್ ಹೆಂಗಿದ್ರು ಬೆಳಗ್ಗೆ ಬಂದಮೇಲೆ ಅಲ್ವಾ ಅಲ್ಲಿ ಹೋಗಿ ಮಾಡೋದು ಅಂತ ಅಂದ್ಕೊಂಡು ಮನೇಲೇ ಇದ್ಬಿಟ್ಟು ಈಗ ಬಂದಿದ್ದೀನಿ. ಇನ್ನೂ ಬೆಳಗ್ಗೆ ಬಂದಿಲ್ಲ. ಬೆಳಗ್ಗೆ ಬರ್ತಾಯಿದ್ದಂಗೆ ಈಗಲೂ ಮಾಡ್ತೀನಿ. ಬೆಳಗ್ಗೆ ಬಂದಿದ್ದಾಗಿಂದ ವೀಡಿಯೋ ಮಾಡಿ ಬೆಳಗ್ಗೆ ಬಂದಾಗಿಂದ ವೀಡಿಯೋ ಮಾಡೋದು ಸ್ಟಾರ್ಟ್ ಮಾಡ್ತೀನಿ. ಸೊ ವಾಚ್ ಮಾಡಿ ಗೈಸ್. ಇನ್ನೂ ಏನೋ ಹೇಳಬೇಕು. ಏನಿಲ್ಲ ಅಷ್ಟೇ ಬ್ರೋ. ಇವತ್ತು ಬ್ಯಾಕ್ ವರ್ಕೌಟ್ಗೆ ಎಕ್ವಿಪ್ಮೆಂಟ್ಸು ಮೇನ್ಲಿ ಬೇಕಾಗುತ್ತೆ. ಬಟ್ ಬ್ಯಾಕಿಗೆ ಎಕ್ಸಸೈಸ್ ಇರೋದೇ ಇವಾಗ 3-4 ಅಷ್ಟೊಂದು ನನಗೆ ಗೊತ್ತಿಲ್ಲ. 1-2-3 ಗೊತ್ತು ಅಷ್ಟೇ ನನಗೆ. ಸೊ ಅದನ್ನೇ ಮಾಡ್ತೀನಿ. ಲಾಸ್ಟ್ ಟೈಮು ಮಾಡಿದ್ದೆ ಅದೇ ಸೇಮ್, ಓಕೆನಾ? ಅದೇ 3 ಸೆಟ್ಸು 10 ರೆಪಿಟೇಷನ್ನು. ಓಕೆ, ಬನ್ನಿ ಮಾಡುವ. ಹೇಳೋದೇ ಮರ್ತೋದೆ, ಇವತ್ತು ತುಂಬ ಚಳಿ ಬ್ರೋ, ಅಷ್ಟೇ. ಬ್ರೋ ಯಾರೇ ಆಗಲಿ ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ದಯವಿಟ್ಟು ಸುಮ್ಮನೆ ಆಗಿಬಿಡಿ. ಎಕ್ವಿಪ್ಮೆಂಟ್ಸ್ ಇಲ್ಲದೇನೂ ಮಾಡೋ ಅಂಥ ಎಕ್ಸಸೈಸು ತುಂಬಾ ಇದ್ದಾವೆ. ಯೂಟ್ಯೂಬಲ್ಲಿ ನೋಡಿದ್ರೆ ನಿಮ್ಗೆ ತುಂಬ ವೆರೈಟೀಸ್ ಆಫ್ ಎಕ್ಸಸೈಸು ವಿತೌಟ್ ಎಕ್ವಿಪ್ಮೆಂಟ್ಸ್ ಹೇಳ್ಕೊಂಡು ಕೊಟ್ಟಿರ್ತಾರೆ. ನೋಡಿ, ಎಕ್ವಿಪ್ಮೆಂಟ್ಸ್ ಇಲ್ಲ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂರಬೇಡಿ. ಏನೋ ಒಂದು ಮಾಡ್ತಾಯಿರಿ. ಟೈಮ್ ತಕ್ಕನಂಗೆ ಎಲ್ಲ ಅದಾಗದೇ ಬರಲ್ಲ, ನೀವು ಬರ್ಸ್ಕೋಬೇಕು. ಬಟ್ ನೀವು ಇಲ್ಲ ಅಂತ ಸುಮ್ಮನೆ ಕೂತಿದ್ರೆ ಬರೋದು ಬರ್ದೇ ಇರೋ ಥರ ಆಗುತ್ತಲ್ವಾ? ಸೊ ಅದಕ್ಕೆ ಹೇಳ್ತಿರೋದು, ಏನೂ ಇಲ್ಲ ಅಂತ ಸುಮ್ಮನೆ ಆಗಿಬಿಡಿ. ಏನೋ ಒಂದು ಟ್ರೈ ಮಾಡಿ, ಅದ್ರ ಪಾಡ್ಗೆ ಅದಾಗುತ್ತೆ ಅಷ್ಟೇ. ಏನೇ ಕೆಲಸ ಮಾಡೋಕ್ಕೋದ್ರೂ ಫಸ್ಟು ಬ್ರೋ, ಇವಾಗ ನೀವು ಈಜು ಕಲಿಬೇಕಂದ್ರೆ ಬಾವಿಗೆ ಬಿಡಬೇಕು. ಭಯ ಅಂತ ಇದ್ದರೆ ಕಲಿತೀರಾ? ಇಲ್ಲ. ಹಂಗೇ ಏನೋ ಒಂದು ಮಾಡ್ತಾಯಿರಿ. ಅದು ನೆಕ್ಸ್ಟು ಏನಾಗುತ್ತೋ ಡಿಸಿಷನ್ನು ಅದ್ರ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಸೊ ಬ್ರೋ, ಇವತ್ತಿನ ವರ್ಕೌಟು ಬ್ಯಾಕ್ ಮುಗೀತು. ಸೊ ಇವಾಗ ಮನೆಗೆ ಓಡ್ತಾ ಇದ್ದೀನಿ. ಆ್ಯಂಡ್ ಯಾರು ಏನೇ ಎಕ್ಸಸೈಸ್ ಮಾಡಲಿ, ಅದರಲ್ಲಿ ನಿಮಗೆ ಪೇಯ್ನ್ ಬರ್ತಾಯಿಲ್ಲ ಅಂದರೆ ನೀವು ಮಾಡ್ತಿರೋದು ವೇಸ್ಟು. ಸೊ ಪೇಯ್ನ್ ಬರೋ ತನಕ ಮಾಡಿ, ಆವಾಗಲೇ ನೀವು ಮಾಡಿದ್ದಕ್ಕೆ ಒಂದು ಯೂಸ್ಫುಲ್ ಆಗೋದು ಬಾಡಿಗೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ.